ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಆಲ್ರೆಡಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಆದರೆ ಇನ್ನೂ ಕೆಲವೊಬ್ರು ನಮಗೆ ಆ ಸಚಿವ ಸ್ಥಾನ ಬೇಕು, ಅದು ಬೇಕು, ಇದು ಬೇಕು, ತುಂಬ ಕಿತ್ತಾಟಗಳನ್ನ ನೋಡ್ತಾ ಇದ್ರೆ ಯಾಕೋ ಒಂದು ಕಡೆ ನನಗನ್ನಿಸ್ತಾ ಇರೋದಲ್ಲ, ಇಡೀ ರಾಜ್ಯದ ಜನತೆಗೆ ಅನಿಸ್ತಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿರ್ತಕ್ಕಂಥದ್ದು ಅವರ ಪಕ್ಷದಲ್ಲೇ 70% ಜನಗಳಿಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಅದಾದ್ಮೇಲೆ ಇನ್ನ 2 ವರ್ಷ ಅವರು ಅಧಿಕಾರವನ್ನ ನಡೆಸೋದಕ್ಕೆ ಇವರೆಲ್ಲ ಸೇರಿ ಬಿಡ್ತಾರ ಇಲ್ವೋ ಅಂತಾನೂ ಅನಿಸ್ತಾ ಇದೆ. ಯಾಕಂತಂದ್ರೆ ಇವರ ಒಂದು ಕಿತ್ತಾಟವನ್ನ ನೋಡ್ತಾ ಇದ್ರೆ ನನಗೆ ಆ ಸಚಿವ ಸ್ಥಾನ ಬೇಕು, ಅದು ಬೇಕು, ಇದು ಬೇಕು, ರಾಜೀನಾಮೆ ಕೊಡ್ತೀನಿ, ಇದನ್ನೆಲ್ಲ ನೋಡ್ತಾ ಇದ್ರೆ ಅವರ ಮೇಲೆ ಒತ್ತಡವನ್ನ ಹಾಕ್ತಕ್ಕಂಥ ಒಂದು ತಂತ್ರ ಇರಬಹುದು. ಅವರು ಸರ್ಕಾರವನ್ನ ನಡೆಸ್ಲಿಕ್ಕೆ ಆಗ್ಬಾರ್ದು, ಅವ್ರು ಅನ್ಫಿಟ್ ಅನಿಸ್ಬೇಕು, ಅವ್ರನ್ನ ಹೇಗಾದ್ರೂ ಮಾಡಿ ಮಾನಸಿಕವಾಗಿ ಕುಗ್ಗಿಸ್ಬೇಕು ಅಂತ ಈ ಎಲ್ಲ ತಂತ್ರವನ್ನ ಯಾರು ಮಾಡಿದ್ದಾರೆ ನನಗಂತೂ ಗೊತ್ತಿಲ್ಲ. ಆದ್ರೆ ಇದರ ಹಿಂದೆ ತಂತ್ರ ಇರ್ತಕ್ಕಂಥದ್ದಂತೂ ತುಂಬಾ ಸತ್ಯ. ಈಗಿರ್ತಕ್ಕಂಥ ಆಡಳಿತ ಪಕ್ಷ ಇನ್ನು 2 ವರ್ಷ ನೀವು ನಿಜವಾಗ್ಲೂ ಏನಾದ್ರೂ ವರ್ಕ್ ಮಾಡಲಿಲ್ಲ ಅಂತಂದ್ರೆ ಒಂದು 50-60 ಸೀಟ್ ಬರೋದು ಹೆಚ್ಚು ಅಂತ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಇದೇ ತರ ಕಿತ್ತಾಟ ಮುಂದುವರ್ಸಿದ್ರೆ ಅದೇ ಆಗ್ತಕ್ಕಂಥದ್ದು. ಬಟ್ ಏನ್ ಮಾಡ್ತಿರೋ ಗೊತ್ತಿಲ್ಲ, ನೆಕ್ಸ್ಟ್ ಬರೋದಂದ್ರೂ ಕಷ್ಟ. ಯಾಕಂತಂದ್ರೆ ಜನಗಳು ಎಲ್ಲಾ ವಿಷಯದಲ್ಲೂ ನೋಡಿ ಬೇಜಾರಾಗಿದ್ದಾರೆ. ಇನ್ಮುಂದೆ ನಿಮ್ಮ ಕಿತ್ತಾಟವನ್ನ ನೋಡೋದಕ್ಕೆ ಅವ್ರ ಕೈಲಂತರೂ ಆಗಲ್ಲ. ಮುಂದೆ ಏನ್ ಮಾಡ್ತೀರಾ ನಿಮಗೆ ಗೊತ್ತು. ಕಿತ್ತಾಟವನ್ನು ನಿಲ್ಲಿಸಿ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಹರಿಸಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ.